ಸರ್ವರಿಗೂ ನಮಸ್ಕಾರ. ಒಂದು ಪ್ರಜ್ವಲಿಸುವ ಮನಸ್ಸು ಭೂಮಿಯ ಮೇಲೆ, ಭೂಮಿಯ ಒಳಗೆ ಹಾಗೂ ಭೂಮಿಯಲ್ಲಿ ಇರುವ ಅತ್ಯಂತ ಸಾಮರ್ಥ್ಯಶಾಲಿ ಸಂಪನ್ಮೂಲ. ಆ ಸಂಪನ್ಮೂಲವೇ ನಮ್ಮ ಕಂದಮ್ಮಗಳು, ನಮ್ಮ ವಿದ್ಯಾರ್ಥಿಗಳು. ನಮ್ಮ ವಿದ್ಯಾರ್ಥಿಗಳೇ ನಮ್ಮ ದೇಶದ ಬೆನ್ನೆಲುಬು, ಚಿಂತನೆಯ ಚಿಲುಮೆಗಳು, ಮುಂದೆ ಆಗಬಹುದಾದ ದಿವ್ಯ ಜ್ಯೋತಿಗಳು. ಮಕ್ಕಳ ಮುಕ್ತ ಓದು, ಮೌಲ್ಯ ಶಿಕ್ಷಣದ ಕಲಿಕೆ, ಆತ್ಮಸ್ಥೈರ್ಯ ಹಾಗೂ ಬೌದ್ಧಿಕ ಕಸರತ್ತಿನ ಗರಡಿಯಾಗಬೇಕು ಎನ್ನುವ ಆಶಯ APJ ಅಬ್ದುಲ್ ಕಲಾಂ ಅವರದು. ಆ ಒಂದು ಆಶಯದ ಹಿನ್ನೆಲೆಯಲ್ಲಿ ನೀವು ಹೇಗೆ ಆಲೋಚಿಸುತ್ತೀರೋ ಹಾಗೆ ಬದುಕಿ. ಒಬ್ಬ ತಂದೆ ಮಗನನ್ನು ಶಾಲೆಗೆ ಸೇರಿಸಲಿಕ್ಕೆ ಬೆಟ್ಟದ ತಪ್ಪಲಿನಲ್ಲಿರುವ ಶಾಲೆಗೆ ಕೈ ಹಿಡ್ಕೊಂಡು ಮಗನನ್ನು ಕರ್ಕೊಂಡು ಹೋಗ್ತಾರೆ. ಹೋಗುವಾಗ ಆ ಶಾಲೆಯ ಸುತ್ತಮುತ್ತ ಇರುವ ದೊಡ್ಡ ದೊಡ್ಡ ಮರಗಳ ಮೇಲೆ ಬಾಣಗಳು ನಾಟಿರ್ತಾ ಇವೆ. ಆ ಬಾಣಗಳು ಸ್ವಲ್ಪವೂ ವಿಚಲಿತವಾಗಿಲ್ಲ. ಅದು ಎಂಥ ಶಾಲೆ ಅಂತ ನಿಮಗೆ ಅನ್ನಿಸ್ಬೋದು. ಅದು ಧನುರ್ವಿದ್ಯಾ ಶಾಲೆ. ಆದ್ದರಿಂದ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಾಣ ಪ್ರಯೋಗ ಮಾಡಿರ್ತಾರೆ. ಎಲ್ಲ ಗುರಿ ಮಿಸ್ ಆಗಿಲ್ಲ. ಅಪ್ಪನಿಗೆ ವಿಶೇಷ ಅನಿಸುತ್ತೆ. ವಾಹ್, ಈ ಶಾಲೆಗೆ ಸೇರಿದವರೆಲ್ಲ 100ಕ್ಕೆ 100 ಗುಡ್ ಟೀಚರ್, ಗುಡ್ ಸ್ಕೂಲ್ ಎಂದು ತಿಳಿದು ಮಗನನ್ನು ಅಡ್ಮಿಷನ್ ಮಾಡಿ ನಂತರ ಪ್ರಿನ್ಸಿಪಾಲ್ರನ್ನು ಭೇಟಿಯಾಗ್ತಾನೆ. ನಮಸ್ತೆ ಸರ್, ಎಂಥ ಒಳ್ಳೆ ಶಾಲೆ ಮಾಡಿದ್ರಿ ಸರ್. ಒಬ್ಬ ವಿದ್ಯಾರ್ಥಿಯ ಗುರಿಯು ವಿಚಲಿತವಾಗದೆ ಸರಿಯಾಗಿ ಗುರಿ ಇಟ್ಟಿದ್ದಾರೆ. ಅದ್ಭುತ ಸರ್, ಅದ್ಭುತ. ಒಂದು ಮಗುವ ಗುರಿಯನ್ನು ಮಿಸ್ ಮಾಡಿಲ್ಲ. ಅದ್ಭುತ ಸರ್ ಅಂದಾಗ ಆ ಶಾಲೆಯ ಪ್ರಿನ್ಸಿಪಾಲ್ ಹೇಳ್ತಾರೆ, ಸ್ವಾಮಿ, ನೀವು ತಪ್ಪು ತಿಳ್ಕೊಂಡಿದ್ರಿ. ಸತ್ಯ ಹೇಳ್ತೇನೆ ಕೇಳಿ. ಎಲ್ಲ ವಿದ್ಯಾರ್ಥಿಗಳು ಗುರಿಯನ್ನು ವೃತ್ತದ ಮಧ್ಯದಲ್ಲಿ ಬಾಣ ಪ್ರಯೋಗ ಮಾಡಿಲ್ಲ. ನಾವು ವಿದ್ಯಾರ್ಥಿಗೆ ಬಾಣ ಬಿಡಲು ಹೇಳ್ತೀವಿ. ಆ ಬಾಣ ಎಲ್ಲೆಲ್ಲಿ ನಾಟಿಕೊಳ್ತದೆಯೋ ಅಲ್ಲಿ ನಾವು ವೃತ್ತ ಹಾಕ್ತೀವಿ. ಎಂಥ ಎಕ್ಸಲೆಂಟ್ ಸ್ಟೋರಿ ನೋಡಿ, ಎಂಥ ಶಾಲೆ ನೋಡಿ. ಅದಕ್ಕಾಗಿ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಬಿಗಿನ್ ಟು ಲಿವ್ ಎಸ್ ಯು ಥಿಂಕ್, ಇಫ್ ಯು ಡೋಂಟ್ ಸೂನ್ ಆರ್ ಲೇಟರ್ ಯು ವಿಲ್ ಎಂಡ್ ಅಪ್ ಬೈ ಥಿಂಕಿಂಗ್ ಎಸ್ ಯು ಹ್ಯಾವ್ ಲವರ್ಸ್ ಅಂತ. ನೀವು ಹೇಗೆ ಆಲೋಚನೆ ಮಾಡ್ತಿರೋ ಹಾಗೆ ಬದುಕಿ. ಒಂದು ಗುರಿ ಇಟ್ಟುಕೊಂಡು ಬದುಕಿ, ಆದರ್ಶ ಇಟ್ಟುಕೊಂಡು ಬದುಕಿ. ಇಲ್ಲವಾದರೆ ನೀವು ಬಯಸಿದಂತೆ, ನೀವು ಆಚರಣೆ ಮಾಡಿದ್ದಂತೆ, ನೀವು ಏನು ತಿಳ್ಕೊಂಡಿದ್ದರೋ ಅದನ್ನೇ ಆದರ್ಶವಾಗಿ ಇಟ್ಟುಕೊಂಡು ಅದನ್ನೇ ಹೇಳೋದಕ್ಕೆ ಶುರು ಮಾಡಿ ಅಂತ. ಜಗತ್ತನ್ನು ನೋಡುವಾಗ ನಮಗೆ ಬಹಳ ಸಲ ಹಾಗೆ ಅನಿಸುತ್ತೆ. ತುಂಬ ಜನ ಅವರು ಹೇಗೆ ಬದುಕಿದ್ರು, ಅವರು ಎಂಥ ಗುರಿಯನ್ನು ಇಟ್ಕೊಂಡಿದ್ರು.